ಉನ್ನಿರ ಕರೆಸಿದರು ಶಂಕರ್ ತಮ್ಮನಿಗೆ. ಅಂದರೆ ಅವನ ತುನ್ನೆಗೆ ಬೇಜಾರಾದರೂ ಮೈ ಮರೆತ. 1 ವಾರದ ಲೈಂಗಿಕ ಕ್ರಿಯೆಗೆ ಗರ್ಭ ಧರಿಸಿದ್ದು ಶಂಕರ್ ಸಂತೋಷವಾಯಿತು. ಶಂಕರ್ಗೆ ಸುಮಾರು 2 ವರ್ಷಗಳ ಕಾಲ ಯಾವುದೇ ಸೆಕ್ಸ್ ಹಾಗೂ ಲೈಂಗಿಕ ಕ್ರಿಯೆಗಳು ಶಿಲ್ಪಾ ಒಂದಿಗೆ ನಡೆಯಲಿಲ್ಲ. ಯಾಕೆಂದರೆ ಶಿಲ್ಪ ಪ್ರೆಗ್ನೆಂಟ್ ಮತ್ತು ಮಗು 1 ವರ್ಷದ ಹಾಗೂ ಆಗುವವರೆಗೂ ಯಾವುದೇ ಸೆಕ್ಸ್ ಕ್ರಿಯೆಗಳು ನಡೆಯಲಿಲ್ಲ. 1 ವರ್ಷದ ನಂತರ ಶಂಕರ್ ತನ್ನ ಆಸೆಯನ್ನು ಶಿಲ್ಪಾಗೆ ಹೇಳಿದ. ಶಿಲ್ಪಾಗೆ ಅರ್ಥವಾಯಿತು. ಶಂಕರ್ ಊರಿಗೆ ಬಂದನು. ಮಗುವನ್ನು ನೋಡಿ ಆಟವಾಡಿಸಿ ನಂತರ ಶಿಲ್ಪ ನೋಡಿ ನಕ್ಕ ತಕ್ಷಣ ಶಿಲ್ಪಾಗೆ ಅರ್ಥವಾಯಿತು. ಶಿಲ್ಪ ತನ್ನ ಮಗುವನ್ನು ಮಲಗಿಸಿ ಇಬ್ಬರು ರೂಮಿಗೆ ನಡೆದರು. ಶಿಲ್ಪ ಶಂಕರ್ ಇಬ್ಬರು ಬೆತ್ತಲಾದರು. ಈ ರೀತಿ ಬೆತ್ತಲಾಗುವುದೆಂದರೆ ಶಂಕರ್ಗೆ ಭಾರಿ ಇಷ್ಟ. ಶಂಕರ್ 2 ವರ್ಷದ ವೇದನೆಯನ್ನು ಶಿಲ್ಪಾಗೆ ಹೇಳಿದ. ನಾನು ಮುಂಬೈನಲ್ಲಿ ನಿನ್ನನ್ನು ನೆನೆಸಿಕೊಂಡು ರಾತ್ರಿಯೆಲ್ಲ ಹಸ್ತಮಿಥುನ ಮಾಡಿಕೊಳ್ಳುವುದೇ ಆಯಿತು. 2 ವರ್ಷದಿಂದ ನನ್ನ ತುನ್ನೆಯ ರೋದನೆ ಹೇಳಿದ ಶಿಲ್ಪ. ನಕ್ಕು ನಕ್ಕು ಶಂಕರ್ಗೆ ಒಂದು ವಿಚಿತ್ರ ರೀತಿಯ ತುಂಟ ಸನ್ನೆಯನ್ನು ಕೊಟ್ಟಳು. ಶಂಕರ್ ತುನ್ನೆ ಅಲ್ಲಿಗೆ 1 ಬಾರಿ ರಸ ಕಾರಿತು. ಶಿಲ್ಪ ಅದನ್ನು ನೋಡಿ ನಕ್ಕಳು. ಅವಳ ನಗು ಕಂಡ ಶಂಕರ್ ಅವಳನ್ನು ಹಿಡಿದು ಎಳೆದು ಹಾಸಿಗೆಯ ಮೇಲೆ ಮಲಗಿಸಿಕೊಂಡ. ಅವಳನ್ನು ಮುದ್ದಾಡುತ್ತಾ ದೇಹವನ್ನೆಲ್ಲ ನೆಕ್ಕಿ ನೆಕ್ಕಿ ಚೀಪಿದನು. ಅಂಗಾಂಗಗಳನ್ನೆಲ್ಲ ತನ್ನ ಹತೋಟಿಗೆ ತೆಗೆದುಕೊಂಡು ಬಿಗಿದಪ್ಪಿದ ಶಿಲ್ಪ ಕೊಸರಿ ಕೊಳ್ಳಲು ಶಂಕರ್ ಬಿಡಲಿಲ್ಲ. ಅದು ಶಿಲ್ಪಗೆ ಮತ್ತಷ್ಟು ಮಜಾ ಮತ್ತು ಕಾಮ. ಕಾಲು ಮತ್ತು ತಲೆಗೆ ಹತ್ತಿತು. ಅವಳು ಕೂಡ ಶಂಕರ್ನ ಅಂಗಾಂಗಗಳನ್ನೆಲ್ಲ ಚೀಪಿದಳು. ಶಂಕರ್ ಕಾಮ ಇನ್ನಷ್ಟು ತಾರಕಕ್ಕೇರಿತು. ಶಂಕರ್ ಅವಳನ್ನು ಹಿಡಿದು ಬಗ್ಗಿಸಿ ಬಾರಿಸಿಯೇ ಬಿಟ್ಟ. ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಶಿಲ್ಪ ಎಷ್ಟೇ ನೋವಾದರೂ ತಡೆದುಕೊಂಡು ಸುಖ ಅನುಭವಿಸಿದಳು. ಮಗು ಅತ್ತಾಗ ಅವರ ಕಾಮ ಸ್ವಲ್ಪ ಕಡಿಮೆಯಾಯಿತು. ಶಿಲ್ಪ ಎದ್ದು ಮಗುವಿಗೆ ಹಾಲುಣಿಸಲು ಹೋದಳು. ಶಂಕರ್ ನನಗೂ ಬೇಕು ಎಂದನು. ಶಿಲ್ಪ ಇಬ್ಬರನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಬಲಗಡೆಯ ಮೊಲೆಯನ್ನು ಮಗುವಿನ ಬಾಯಿಗೆ, ಎಡಗಡೆಯ ಮೂಲೆಯನ್ನು ಶಂಕರ್ ಬಾಯಿಗೆ ಇಟ್ಟಳು. ತಂದೆ ಮತ್ತು ಮಗ ಹಾಲು ಕುಡಿಯುವುದನ್ನು ನೋಡಿ ಶಿಲ್ಪ ಒಂದೇ ಸಮನೆ ನಕ್ಕಳು. 1 ವಾರ ಅವನು ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡನು. ನಂತರ ಮುಂಬೈಗೆ ಹಾರಿದ. 6 ತಿಂಗಳಿಗೊಮ್ಮೆ ಬಂದು ಹೋಗುವುದು ನಡೆಯುತ್ತಿತ್ತು. ಬಂದಾಗಲೆಲ್ಲ ವಾರಗಟ್ಟಲೆ ಕೊಡಿ ಹೊಡೆಯುವುದು ಸಹಜವಾಯಿತು. ಮಗುವಿಗೆ 3 ವರ್ಷ ಆದನಂತರ ಶಿಲ್ಪ ತನ್ನ ಮಗುವನ್ನು ತಂದೆ ತಾಯಂದಿರು ಹತ್ತಿರ ಬಿಟ್ಟು ಅವಳು ಮುಂಬೈಗೆ ಹೋದಳು. ಶಂಕರ್ಗೆ ಸಂತೋಷ ಮುಗಿಲು ಮುಟ್ಟಿತು. ಶಂಕರ್ ತುಂಟಾಟಗಳು ಮತ್ತೆ ಶುರುವಾದ. ಮುಂಬೈ ಮನೆ ಬೆತ್ತಲೆ ಮನೆಯಾಗಿ ಮಾರ್ಪಾಡಾಯಿತು. ಶಂಕರ್ ತಲೆಯಲ್ಲಿ ಒಂದು ಆಲೋಚನೆ ಹೊಳೆಯಿತು. ಅದು ಏನೆಂದರೆ ಹೆಂಡತಿಗೆ ಬೇರೆ ಗಂಡಸಿನಿಂದ ಸುಖ ನೀಡುವುದು. ಶಂಕರ್ ಯೋಚನೆಯನ್ನು ಒಂದು ನೀಲಿ ಚಿತ್ರವನ್ನು ನೋಡಿದಾಗ ಬಂದ ಒಂದು ಆಲೋಚನೆ. ಈ ವಿಷಯವನ್ನು ಶಿಲ್ಪಾಳ ಬಳಿ ಪ್ರಸ್ತಾಪಿಸಿದ. ಪ್ರಸಂಗವನ್ನು ಮುಂದಿನ ಕಥೆಯಲ್ಲಿ ವ್ಯಕ್ತಪಡಿಸುತ್ತೇನೆ. ಹೀಗೆ ಸುಮಾರು 7 ಜನ ಸಿಂಗಲ್ ಹುಡುಗರಿಗೆ ಅವಕಾಶ ಹಾಗೂ 5 ಜೋಡಿ ಜೊತೆ ತಮ್ಮ ಲೈಂಗಿಕ ಕ್ರಿಯೆಗಳು ನಡೆದವು. ಅವುಗಳನ್ನು ಸಂಪೂರ್ಣವಾಗಿ ವಿವರಿಸಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಮಿಕ್ಕ ಕಥೆಯನ್ನು ಮುಂದಿನ ಭಾಗದಲ್ಲಿ ಬರೆಯಲು ಇಚ್ಛಿಸುತ್ತೇನೆ. ಇದೆಲ್ಲ ನೈಜ ಘಟನೆಗಳನ್ನು ಒಳಗೊಂಡ ಕಥೆ. ಮುಂದಿನ ಭಾಗದಲ್ಲಿ ವಿಭಿನ್ನ ರೀತಿಯ ನೈಜ ಘಟನೆ ಒಳಗೊಂಡ ಶಿಲ್ಪಾ ಶಂಕರ್ ಕಥೆಯನ್ನು ಬರೆಯಲು ಪ್ರಯತ್ನಿಸುತ್ತೇನೆ. ನಿಮ್ಮ ಪ್ರೋತ್ಸಾಹ ಮತ್ತು ಕತೆ ಬಗೆಗಿನ ಒಲವು ಇದ್ದಲ್ಲಿ ಇನ್ನೂ ಹೆಚ್ಚು ಕಥೆಗಳನ್ನು ಬರೆಯಲು ಪ್ರೇರೇಪಣೆ ನೀಡುತ್ತದೆ.